ಮಧುಗಿರಿಯ ಚಿನ್ನೇನಹಳ್ಳಿಯಲ್ಲಿ ವಾಂತಿ ಭೇದಿ ಪ್ರಕರಣದಿಂದ 6 ಜನ ಮೃತಪಟ್ಟಿದ್ದರು. ಈಗ ಅದೇ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಬಳ್ಳಸಂದ್ರದಲ್ಲಿ ವಾಂತಿ ಭೇದಿ ಪ್ರಕರಣದಲ್ಲಿ 3 ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಗ್ರಾಮಗಳಲ್ಲಿ ನೈರ್ಮಲ್ಯ ಕಾಪಾಡಲು ಸೂಚಿಸಿದ್ದರೂ ಸಹ ಪಾವಡ ತಾಲೂಕಿನ ಕನ್ನಬೇಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯ ಅಧಿಕಾರಿಯ ಕಾರ್ಯವೈಖರಿ ಯಾವ ರೀತಿ ಇದೆ ಎನ್ನುವುದಕ್ಕೆ ಈ ಒಂದು ಕನ್ನಬೇಡಿ ಗ್ರಾಮ ಪಂಚಾಯಿತಿಯ ಜೂಲಪ್ಪನಹಟ್ಟಿಯಲ್ಲಿ ಡೆಂಗು ಜ್ವರದಿಂದ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಹೈರಾಣಾಗುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಿಸಿದ PDO ರಾಘೇಂದ್ರವರನ್ನು ಕೇಳಿದರೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಗ್ರಾಮಸ್ಥರು ಅರವತ್ತುಕೊಳ್ಳುತ್ತಿದ್ದಾರೆ. ಬನ್ನಿ ಹಾಗಾದರೆ ಈ ಒಂದು ಜೂಲಪ್ಪನ ಹಟ್ಟಿಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾನೀಗ ಈ ಒಂದು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತೀನಿ. ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ತಾರೆ ಗ್ರಾಮ ಪಂಚಾಯತ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಪೈಪ್ ಲೈನ್ ಮಾಡಿದಾರೆ ಸರ್. ಪೈಪ್ ಲೈನ್ ಮಾಡಿದ್ರೆ ಭದ್ರವತಿ ಇದ್ದಾನೆ ಬಿಡ್ಬೇಕಲ್ವ ಸರ್. ಈಗ ಗೌರ್ಮೆಂಟ್ ನಿಂದ ಬಂದ ಸೌಲಭ್ಯದಾಗ ಬಿಡ್ಬೇಕು ಹೊರತು ಇಲ್ಲಿ ಹಳ್ಳಿ ಕಡೆಯಿಂದ ಬೋಟ್ ಪರಿಸರದಲ್ಲಿ ಇದೇ ಕಲೆಕ್ಷನ್ ಕೊಟ್ಟು ಎರಡು ಮಿಕ್ಸ್ ಮಾಡಿ ಕೊಡ್ತಿದಾರೆ ಸರ್. ಅದರಿಂದ 30-40 ಜನ ಮಲಗಿದ್ದಾರೆ ಸರ್ ಊರಲ್ಲಿ. ಈಗ ತುಂಗಭದ್ರಾ ನೀರು ಬಿಟ್ಟವ್ರ ಇನ್ನು ಬಿಟ್ಟಿಲ್ವಲ್ಲ? ಅದು ಇನ್ನ ಇಲ್ಲ ಸರ್, ಅರ್ಧ ಪೈಪ್ ಲೈನ್ ಮಾಡಿದಾರೆ ಸರ್. ಅವ್ರ ಪಾಡ್ಗೆ ಅವ್ರು ಬಿಲ್ ಮಾಡ್ಕೊಂತಾರೆ, ಅವ್ರ ಪಾಡ್ಗೆ ಅದೇ ಹೋಗ್ತಾರೆ. 6 ತಿಂಗಳು 3 ತಿಂಗಳು ಬಂದು ಓವರ್ ಟ್ಯಾಂಕ್ ನೋಡ್ತಾರೆ ಸರ್. ಬಂದ್ಮೇಲೆ ಇಲ್ಲಿ ಯಾರನ್ನ ಕಾಳನ್ನ ಹಾಕಿರ್ಲಿ ಏನನ್ನ ಹಾಕಿರ್ಲಿ ಕಿತ್ ಬಿಡ್ತಾರೆ, ನೀರು ಹೊರ್ಸ್ಬಿಡ್ತಾರೆ ಸರ್. ಊರ್ ಮುಂದ್ಗಡೆನೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದಾವೆ ಸರ್. ನಿನ್ನ ಹೆಸರು? ಸುನಂದಮ್ಮ. ಏನು ಕೈಗೆ ಏನೇನೋ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡಿದೆ, ಏನಾಗೈತೆ? ಟೈಫಾಯ್ಡ್ ಜ್ವರ ಎಷ್ಟು ದಿನ ಆಯಿತು? ಈ ಟ್ರೀಟ್ಮೆಂಟ್ ತಗೊಂತ ಇದೆಯಾ? ಎಲ್ಲಿ ಹೋಗ್ತಿದ್ಯಾ? ಪಾವಗಡ ಗೌರ್ಮೆಂಟ್ ಹಾಸ್ಪಿಟ್ಲಿಗಾ? ನೋಡ್ತಾರಲ್ಲ ಚೆನ್ನಾಗಲ್ಲ ಡಾಕ್ಟ್ರುಗಳು. ಏನು ನಿಮ್ಮ ಹೆಸರು? ಕೃಷ್ಣಮೂರ್ತಿ ಸರ್. ಏನಾಗಿದೆ ನಿಮಗೆ? ವಿಪರೀತ ಜ್ವರ. ಹೌದಾ? ಎಷ್ಟು ದಿನ ಆಯ್ತು? 15 ದಿವಸ ಆಯ್ತು. ಹೌದಾ? ಎಲ್ಲಿ ತೋರಿಸ್ಕೊಂತಿದ್ದೀರಾ? ಎಲ್ಲಿ ಹೋಗಿಲ್ಲ. ಯಾಕೆ? ದುಡ್ಡಿಲ್ಲ ಸರ್. ದುಡ್ಡಿಲ್ಲ. ಊಟ ಮಾಡೋದೇ ಕಷ್ಟವಾಗಿ ಹೋಗಿತ್ತೆ. ಈಗ ನೀವು ತೋರಿಸ್ಕೋಬೇಕಲ್ಲ, ತೋರಿಸ್ಕೊಳ್ಳಿಲ್ಲ ಅಂದ್ರೆ ಹಂಗೆ ಇದ್ರೆ ಇವತ್ತು ಹೋಗ್ಬೋದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಬೇಕು. ನಿನ್ನ ಹೆಸರು? ಯಜಮಾನ? ತಮ್ಮಣ್ಣ, ಈಗ ಏನು ಅನುಕೂಲ ಮಾಡ್ಕೊಡ್ಬೇಕು ಇವರು? ಅವ್ರಿಗೆ ಸರಂಡೆ ಸರಂಡೆ ಆ ಕಡೆ ತುಂಬ ನೀರಾಗಿ ಈ ಥರ ಹೊಲಸ್ ಬೆಳ್ಕೊಬಿಟ್ರೆ ಜನ ಇರ್ತಾರೆ, ಜನ ಇರಲ್ಲ. ಪಂಚಾಯತ್ ಅವ್ರಿಗೆ ಏನು ಹೇಳಿದ್ರ ನೀವು? ಪಂಚಾಯತಿಯರು ಅದೇ ಅದೇ ಯಾರಿಗೆ ಹೇಳಿದ್ರು ಅಷ್ಟೇ? ಯಾರಿಗೆ ಹೇಳಿದ್ರು ಅಷ್ಟೇ. ಇದೇನಿದೆ ಇದು? ಗೇಟ್ ವಾಲ್ ಇದು? ಇದು ಅದು ಇದು ಗೇಟ್ ವಾಲ್ ಚೇಂಜ್ ಆಗ್ಬೇಕಾಯ್ತು. ಏನು ರೋಡ್ಗೆ ಹಾಕ್ಬಿಟ್ಟವ್ರ ಇದು? ನಂಗೆ ರೋಡ್ಗೆ ಹಾಕೋರೇನಪ್ಪ ಇದು? ಮಕ್ಕಳು ಮರಿಯಲ್ಲ ಹುಣಸೆ ಹಣ್ಣು ಆಗ್ಯಾವ್ರಿ. ಮಕ್ಕಳು ಮರಿಗಳೆಲ್ಲ ಹುಣಸೆ ಹಣ್ಣು ಆಗ್ಬಿಟ್ಟವ್ರ. ಜ್ವರ ಬಂದು ಮಲ್ಕೊಂಬಿಟ್ಟವ್ರ. ಮನೆ ತಾವ್ ನೋಡೋದು ಬಾಳ ಎಷ್ಟು ಜನ ಮನೆಗೆ. ನಿಂದು ಚಿಕ್ಕಮ್ಮ 1 ತಿಂಗಳಿಂದ ಜ್ವರ ಆಯ್ತಾ? ಮೇಲಾಗ್ತಿಲ್ಲ. ಚರಂಡಿ ವ್ಯವಸ್ಥೆ ಎಲ್ಲ ಈ ಡ್ರಮ್ ಮಾಡಿದ ಹೀಗೆ ಊರೊಳಗೆ ಬರ್ತಾವೆ ನೀರು. ಒಂದು ಪೈಪ್ ಲೈನ್ ಎಲ್ಲ ಹೊಡೆದವ್ರು ಸರಿ ಮಾಡೋದಿಲ್ಲ, ಏನಿಲ್ಲ. ಪೂರ್ತಿ ಊರೊಳಗೆ ಹೋಗ್ಬಿಟ್ಟು ಕಾಂಗ್ರೆಸ್ ಗಿಡ ಅವು ಇವು ಎಲ್ಲ ಬೆಳೆದ್ಬಿಟ್ಟು ನೀರೆಲ್ಲ ಊರೊಳಗೆ ಹೋಗ್ತವೆ. ಒಂದು 50-60 ಜನ ಹುಡುಗರು ಪಡವರು ಎಲ್ಲ ಮನೆಗೆ ಕೊಟ್ಟಾರೆ, ದೊಡ್ಡದಿಂದ ಚಿಕ್ಕವ್ರವರೆಗೂ ಮನೆಗೆ ಕೊಟ್ಟಾರೆ. ಏನು ಮಲ್ಕೊಂಬಿಟ್ರೆ ಒಂದು ಏನಾಗೈತೆ? ಜ್ವರ ಟೈಫಾಯ್ಡ್ ಜ್ವರ ಅವು ಇವು ಅಂತ ಹೋಗೋದು ಹೇಳ್ತಾರೆ. ದಿವಸ ಸಾಯಂಕಾಲ ಬೆಳಗ್ಗೆ ಊರಿಗೆ ಒಂದು ಬಸ್ ಇಲ್ಲ, ವ್ಯವಸ್ಥೆ ಇಲ್ಲ. ಇದಕ್ಕೆ ಟ್ಯಾಂಕಿಗೆ ನೀರು ಕಲೆಕ್ಷನ್ ಕೊಟ್ಟಿಲ್ವಾ? ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಎಷ್ಟು ದಿನ ಆಯ್ತು ಟ್ಯಾಂಕ್ ಕಟ್ಟಿ? ಅದು ನಾನು ಒಂದು 4-5 ತಿಂಗಳು ಆಗೋದು. ಯಾಕೆ ಏನಂತೆ ಕಲೆಕ್ಷನ್ ಕೊಡೋದಕ್ಕೆ ಏನಂತೆ? ಸರ್ ಗೊತ್ತಿಲ್ಲ. ನಮ್ಮ ಮಗನ ಹೆಸರು ವಂಶಿ ಅಂತ. ಈ ಥರ ಅರವಿಂದ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಎಲ್ಲ ಒಂದು 25,000 ಖರ್ಚಾಯ್ತು. ಡೆಂಗಿ ಜ್ವರ ಬಂದು 25,000 ಆಗಿದೆಯಾ? ಹ್ಞೂ ಸರ್. ಬ್ಲಡ್ ಚೆಕಪ್ ಎಲ್ಲ ರಿಪೋರ್ಟ್ ಇದೆ. ಈ ಥರ ವ್ಯವಸ್ಥೆ ಏನು ಬಸ್ನ ಅನುಕೂಲ ಇಲ್ಲ ಈ ಕಡೆ. ಪಂಚಾಯತಿಯಾಗ ಹೋದ್ರೆ ಯಾರಿಗೂ ರೆಸ್ಪಾನ್ಸ್ ಮಾಡ್ತಿಲ್ಲ. ನಾವು ಮೆಂಬರ್ಗಳಾಗಿ ಸುಮ್ಮನೆ ವೇಸ್ಟ್ ಆಗಿದ್ದೀವಿ. ಅವರು ಏನೊಂದು ಇದು ಅನುಕೂಲನೂ ಮಾಡಿಕೊಡ್ತಿಲ್ಲ. ಹ್ಞೂ ಸರ್, ನಮ್ಮ ಅಕ್ಕ ಮೆಂಬರು. ಆದ್ರೂ ಏನೊಂದು ಮೀಟಿಂಗ್ ಕರೆಯಲ್ಲ, ನೀವೇನು ಎಲ್ಲಿದ್ದೀರಿ ಏನಂತಂದು ಕೇಳಲ್ಲ.
ಏನು ಹಣಕಾಸು ವ್ಯವಸ್ಥೆ ಇಲ್ಲ. ಒಂದು ಪೈಪ್ ಲೈನ್ ಕೊಡಲ್ಲ, CC ರೋಡ್ ಕೊಡಲ್ಲ. ಈ ಥರ ಮಾಡಿ ಎಲ್ಲ ಅಧ್ಯಕ್ಷಂದು PD ಒಂದೇ ರಾಜ್ಭಾರ ಆಗಿದೆ. ಅಲ್ಲಿ ಏನು ಈಗ ಬಿಲ್ಡಿಂಗ್ ಬಂದಿದೆ, ನಮ್ಮನ್ನೇನು ಕೇಳಿಲ್ಲ. ಅವರೇ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅವರೇ ಕಟ್ಟಿಸ್ತಾವ್ರೆ. ಇಲ್ಲಿ PDO ಎಷ್ಟು ದಿನಕ್ಕೊಂದ್ಸತಿ ಬರ್ತಾರಪ್ಪ? ಈಗ PDO ಬರೋದಿಲ್ಲ ಸರ್, ಬರೋದೇ ಕಡಿಮೆ. ಎಲ್ಲ ಅವರು ಪೂಜಾರಪ್ಪ ಅಂತ ಅಧ್ಯಕ್ಷ ಅವ್ರು ಮಾಡಿದ್ದಾರೆ, ಅವ್ರ MP ಅವ್ರ ಮಿಸಸ್ ಅವ್ರು ಬರೋದು ಇಲ್ಲ. ಪಂಚಾಯತಿ ಹೆಂಗೈತಂತ ನೋಡಿಲ್ಲ. ಈ ಥರ ಆಗಿದೆ ಸರ್. ಇಲ್ಲಪ್ಪ, ನಿಮ್ಮ ಊರಲ್ಲಿ ಅಕ್ಕಿದು ಏನು ಸಮಸ್ಯೆ ಇದೆ? ಊರಿಂದ ಪೈಪ್ ಲೈನಿಂದಾಗಲಿ ಚರಂಡಿದಾಗಲಿ ಇದು ಸಿಕ್ಕಾಪಟ್ಟೆ ಗಲೀಜಿದ್ಬಿಟ್ಟಿದೆ. ಎಲ್ಲ ಕಾಂಗ್ರೆಸ್ಸಲ್ಲೂ ರೋಡ್ದಿಂದೆಲ್ಲ ಕ್ಲೀನಿಂಗ್ ಇಲ್ಲ, ಏನಿಲ್ಲ. ಸಿಕ್ಕಾಪಟ್ಟೆ ಸೊಳ್ಳೆ ಬಂದು ನಮ್ಮ ಹುಡುಗ್ಗೆ ಡೆಂಗಿ ಜ್ವರ ಬಂದ್ಬಿಟ್ಟಿದೆ. ಅದರಿಂದನೇ ಸುಮಾರು ಮಂದಿಗಳು ಇಲ್ಲೆಲ್ಲ ಪೇಷಂಟ್ಗಳಾಗ್ತಿದ್ದಾರೆ. ಸುಮಾರು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಭಾರಿ ಸಮಸ್ಯೆ ಆಗ್ತಾಯಿದೆ ಇಲ್ಲಿ. ಈ ಊರಲ್ಲಿ ಚರಂಡಿ ವ್ಯವಸ್ಥೆ ಏನಿಲ್ವಾ? ಇಲ್ಲ ಸರ್, ಇಲ್ಲ ಸರ್. ಚರಂಡಿದಿಲ್ಲ, ಎಲ್ಲ ಮನೆಗಳ ಮುಂದೆ ಹೋಗ್ತಿದ್ದಾವೆ. ಅದರಿಂದ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟು ವಿಪರೀತ ಸೊಳ್ಳೆ ಆಗ್ಬಿಟ್ಟಿದೆ. ಈಗ ಭಾರಿ ವಿಪರೀತ ಎಡವಟ್ಟಾಗ್ತಿದೆ ಸರ್. CC ರೋಡ್ ಇಲ್ಲ, ಏನಿಲ್ಲ. ಊರಿನ ವ್ಯವಸ್ಥೆಗೆ ಯಾವುದು ಪಂಚಾಯತಿ ಕಡೆಯಿಂದ ನಮಗೊಂದು ಅನುಕೂಲ ಇಲ್ಲ ಸರ್. ನಮಸ್ಕಾರ, ನಮ್ಮ ಹೆಸರು ಶಿವಕುಮಾರ್, ಇದೇ ಗ್ರಾಮದ ಸದಸ್ಯರು ನಾವು. ಇಲ್ಲಿ ಏನಾಗಿದೆ ನಮಗೆ ಪರಿಸ್ಥಿತಿ ಅಂದರೆ, ಪಂಚಾಯತಿಯಿಂದ ಯಾವೊಬ್ಬ ಅಧಿಕಾರಿಗೆ ಫೋನ್ ಮಾಡಿದ್ರು ನಮಗೆ ರೆಸ್ಪಾನ್ಸ್ ಇಲ್ಲ. ಒಬ್ಬ ಮೆಂಬರ್ ಆಗಿಬಿಟ್ಟು ನಮಗೆ ಇಲ್ಲಿ ಏನಾಗಿದೆ ಅಂದರೆ, ಒಂದು 13 ಜನ ಮಕ್ಕಳಿಗೆ ಜ್ವರ ಇದೆ, ಮತ್ತು ಒಂದು ಮಗುಗೆ 2 ವರ್ಷದ ಮಗುಗೆ ಡೆಂಗ್ಯೂ ಇದೆ. ರಿಪೋರ್ಟ್ ಹಾಕಿದ್ರು ಸಹ ಇಲ್ಲೇವರೆಗೂ ಯಾವುದೇ ಕಾರಣಕ್ಕೂ ಬಂದಿಲ್ಲ, ಫಾಗ್ ಮಾಡಿಲ್ಲ. ಮತ್ತು ಸ್ಕೂಲ್ದು ಇದೆಲ್ಲ ಕ್ಲೀನಿಂಗ್ ಮಾಡಿ ಅಂತ ಹೇಳ್ಬಿಟ್ರೆ ಆಯಿತು ಅಂತ ಹೇಳ್ಬಿಡ್ತಾರೆ, ಹೋಗ್ತಾರೆ. ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಮುಂದಿನ ಒಂದು ಜಾಗೃತಿಗೆ ಆ ಮಗುಗೆ 2 ವರ್ಷದ ಮಗುಗೆ ಡೆಂಗ್ಯೂ ಇರೋದ್ರ ರಿಪೋರ್ಟ್ ಸಮೇತ ನಾನು ಹಾಕಿದ್ದೀನಿ. ಕೃಷ್ಣಗಿರಿಯ ಗ್ರಾಮ ಪಂಚಾಯತಿ ಸದಸ್ಯರ ಮಾತು ಏನು, ಇದೇ ಶಾಲೆಯ ಮಕ್ಕಳಿಗೆ ಜ್ವರ ಬಂದಿದೆ, ನಮ್ಮ ಶಾಲೆ ಆವರಣದಲ್ಲಿ ಧೂಮೀಕರಣ ಮಾಡಿ ಎಂದು ಮುಖ್ಯ ಶಿಕ್ಷಕರು ಕನ್ನಂಬೇಡಿ ಗ್ರಾಮ ಪಂಚಾಯತಿಗೆ ಪತ್ರ ಬರೆದು 15 ದಿನಗಳು ಕಳೆದಿದೆ. ಆದರೆ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಈ ಒಂದು ಶಾಲಾ ಶಿಕ್ಷಕರು ಅಲವತ್ತುಕೊಂಡಿದ್ದಾರೆ. ಇಒ ಸಾಹೇಬ್ರೆ, ತಾವು ಕಚೇರಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತಿಯ ಹಳ್ಳಿಗಳಿಗೂ ಸಹ ತೆರಳಿ ಇಂತಹ ಸಮಸ್ಯೆಗಳ ಬಗ್ಗೆ ತಾವು ಗಮನ ಹರಿಸಬೇಕಾಗಿದೆ ಎಂದು ಪಾವಗಡ ತಾಲೂಕಿನ ಸಾರ್ವಜನಿಕರು ಇಒ ಆದ ಜಾನಕಿರಾಮ್ ಅವರಲ್ಲಿ ಒತ್ತಾಯವನ್ನು ಮಾಡುತ್ತಿದ್ದಾರೆ. ಈಗಲಾದರೂ ಗ್ರಾಮ ಪಂಚಾಯತಿಯವರು ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳು ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಯಾವ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾರೆ ಅಥವಾ ಇಲ್ಲವೇ ಎನ್ನುವುದನ್ನು. ಇದರ ಸಂಚಿಕೆ ಮುಕ್ತವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.